ದಲಿತ ಸಂಘಟನೆಗಳ ಒಕ್ಕೂಟದಿಂದ ಹುಮನಾಬಾದ್ನಲ್ಲಿ ಇದೇ ಅಕ್ಟೋಬರ್ 20ರಂದು ಬಂದ್ ಕರೆ ನೀಡಲಾಗಿತ್ತು. ದೀಪಾವಳಿ ಹಬ್ಬ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ವ್ಯಾಪಾರಸ್ಥರಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಬಂದ್ ಅನ್ನು ಮುಂದೂಡಲಾಗಿದೆ ಅಂತ ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡರಾದ ಬಾಬು ಟೈಗರ್ ಅವರು ತಿಳಿಸಿದ್ದಾರೆ. ಹುಮನಾಬಾದ್ನಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಅಕ್ಟೋಬರ್ 20ರಂದು ಬಂದ್ ಕರೆ ನೀಡಲಾಗಿತ್ತು. ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಕರೆ ಹಾಗೂ ನ್ಯಾಯಾಧೀಶ BR ಗವಾಯಿ ಮೇಲೆ ಚುಯಿಸಿದಿರುವ ಪರಿಣಾಮ ಹಿನ್ನೆಲೆಯಲ್ಲಿ ಬಂದ್ ಕರೆ ಕೊಟ್ಟಿದ್ದೆವು. ಆದರೆ ದೀಪಾವಳಿ ಹಬ್ಬದ ನಿಮಿತ್ತ ಜನರಿಗೆ ವ್ಯಾಪಾರಸ್ಥರಿಗೆ ತೊಂದರೆ ಆಗಬಾರದು ಎಂದು ಅಕ್ಟೋಬರ್ 20ರಂದು ನಡೆಯುವ ಬಂದನ್ನು ರದ್ದು ಮಾಡಿದ್ದೇವೆ ಎಂದರು. ವಿದ್ಯಾಸಾಗರ್, RJ32 ಕನ್ನಡ ನ್ಯೂಸ್, ಹುಮನಾಬಾದ್. ಈ ದೇಶದಲ್ಲಿ ನಾವು 85 ಕೋಟಿ ಜನ ಇದ್ದೀವಿ. 85 ಕೋಟಿ ಜನ ಒಂದು ಪಕ್ಷ ನಿಮ್ಮ ಇದೇ ರೀತಿ ದೇಶದಲ್ಲಿ ಬೆಳವಣಿಗೆ ನಡೀತದೆ ಅಂದ್ರೆ ನಾವು ಯಾವುದಕ್ಕೂ ಸಹನೆಗೆ ಇತಿಮಿತಿ ಇರುತ್ತೆ. ನಮಗೆ ಸಹನೆ ಮಾಡ್ಕೋಬೇಕು, ಇತಿಮಿತಿ ಇರುತ್ತೆ. ಒಂದು ವಿಚಾರ ಈ ದೇಶದಲ್ಲಿ ಏನು ಸಂವಿಧಾನ ವರ್ಷ ಮನು ಸಂವಿಧಾನದ ಒಂದು ವೈಚಾರಿಕ ವಿಚಾರದ ಒಂದು ಹೋರಾಟ ನಡೀತಾ ಇದೆ, ಆಂದೋಲನ ನಡೀತಾ ಇದೆ. ನಾವು RSS ಬಗ್ಗೆ ಹೇಳಿದ್ರೆ ನಾವು ದೇಶದ್ರೋಹಿ, ನಾವು RSS ಬಗ್ಗೆ ವಿರುದ್ಧ ಹೇಳಿದ್ರೆ ನಾವು ಧರ್ಮ ವಿರೋಧಿ. ಮತ್ತು ಬಸವಣ್ಣವರು ಹೇಳಿದಿರಲ್ಲ, ಬಸವಣ್ಣವರು ವೈದಿಕೀಯ ಧರ್ಮ, ಸನಾತನ ಧರ್ಮ ಇದು ಮೌಢ್ಯದಿಂದ ಕೂಡಿದೆ, ಮನುಷ್ಯನನ್ನು ಅರ್ಥ ಮಾಡ್ಕೊಳ್ಳೋದಂಥ ಅಮಾನವೀಯತೆ ಇದೆ ಅಂತ ಹೇಳೋರೆ. ಬಸವಣ್ಣಂದು ವಿರೋಧ ಮಾಡ್ತೀರಾ RSSನವರೇ? ಮಾಡೋಕ್ಕಾಗ್ತದಾ ಹೇಳ್ರಿ? ನೀವು ಗೌರಿ ಲಂಕೇಶ್ ಅವ್ರಿಗೆ ಮುಗಿಸ್ದಿರಿ, MM ಕಲಬುರ್ಗಿ ಅವ್ರಿಗೆ ಮುಗಿಸ್ದಿರಿ, ಡಾಬಲ್ಕರ್ ಅವ್ರಿಗೆ ಮುಗಿಸ್ದಿರಿ. ಆದರೆ ಅವರು ಕೊಟ್ಟಿರ್ತಕ್ಕಂಥ ವಿಚಾರಗಳು ನೀವು ಮುಗಿಸ್ಲಿಕ್ಕಾಗಲ್ಲ. ಇದು ನೆನಪಿಟ್ಕೊಡ್ರಿ. ನೀವುಗಳು ಈ ರೀತಿ ಢೋಂಗಿತನವನ್ನು ಮಾಡಿ ಈ ಸಮಾಜವಾದ, ಸಮತಾವಾದ, ಜಾತ್ಯತೀತ ವಿಚಾರಗಳನ್ನು ಬಿತ್ತಿಸ್ತಕ್ಕಂಥವ್ರಿಗೆ ನೀವೇನು ತುಳಿಬೇಕು, ಕುಗ್ಗಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಿಲ್ಲ. ಅದು ನಿಮ್ಮಿಂದ ಸಾಧ್ಯ ಇಲ್ಲ, ನಿಮ್ಮಿಂದ ಸಾಧ್ಯ ಆಗಲ್ಲ. ನಾವು ತೋರಿಸ್ತೀವಿ. ನಾವು ಬುದ್ಧನ ಅನುಯಾಯಿಗಳು. ನಮ್ಮ ಹತ್ರ ಸಂಯಮತೆ ಇದೆ, ತಾಳ್ಮೆ ಇದೆ, ಶಾಂತಿ ಇದೆ. ಅದರ ಜೊತೆಯಲ್ಲಿ ಅಂಬೇಡ್ಕರ್ ಅವರ ಹೋರಾಟದ ವಿಚಾರಗಳು ಕೂಡ ನಮ್ಮಲ್ಲಿವೆ. ನಾವು ಭಾಳ ತಾಳ್ಮೆಯಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೆವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬ ಶೋಷಿತ ಸಮಾಜದಲ್ಲಿ ಹುಟ್ಟಿ ಅವಮಾನಗಳನ್ನು ಅನುಭವಿಸಿ ಕರಗಿಸ್ಕೊಂಡು ಇಡೀ 140 ಕೋಟಿ ಜನರಿಗೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ ನಿಮ್ಮ ಬದುಕನ್ನು ಕಟ್ಟಿಸ್ಕೊಟ್ಟಿದ್ದಾನೆ. ಇವತ್ತು ಏನು ಕೇಳ್ತಾರ? 65-75 ವರ್ಷ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ನೌಕರಿ ತಗೊಂಡವ್ರು, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದವರು, ಮೆಡಿಕಲ್, ಇಂಜಿನಿಯರ್ ನೌಕರಿ ಎಲ್ಲ ಮಾಡಿಸಿದವರು, ಅಪ್ಪ ರಿಟೈರ್ಡ್ ಆಗಿ ಪೆನ್ಷನ್ ತಗೊಳತಾನೆ, ಮಕ್ಕಳು ಡಾಕ್ಟರ್ ಇಂಜಿನಿಯರ್ ಆಗಿ ಅವು ಕೇಳ್ತಾರ ನಮ್ಮ ಅಪ್ಪ ಏನು ಮಾಡಿದಾನೆ ಅಂತಕ್ಕಂಥ ಪ್ರಶ್ನೆ RSSನವ್ರು ಕೇಳ್ದಂಗಾಗಿದೆ ಗೊತ್ತು. ಅದಕ್ಕೆ ಈ ದೇಶದಲ್ಲಿ ವೈಚಾರಿಕ, ವೈಜ್ಞಾನಿಕವಾಗಿ ಉಳಿಬೇಕು. ಅವನು ಉಳಿದ್ರೆ ನಾವು ಸಂವಿಧಾನ, ಪ್ರಜಾಪ್ರಭುತ್ವ, ಯುವಕರ ಭವಿಷ್ಯ ಇದೆ ಅಂತಕ್ಕಂಥ ಒಂದು ನಂಬಿಕೆಯನ್ನು ಇಟ್ಕೊಂಡು ನಮ್ಮೆಲ್ಲ ಸಂಘಟನೆಗಳು ಒಕ್ಕೂಟದಿಂದ ಒಂದು ತೀರ್ಮಾನ ಮಾಡಿಕೊಂಡು 20ಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಅಂಬೇಡ್ಕರ್ ಅವರನ್ನು ಇರ್ಬೋದು, ಸಂವಿಧಾನ, ಪ್ರಜಾಪ್ರಭುತ್ವ ಮತ್ತು ಈ ಮೌಢ್ಯ ವಿರುದ್ಧ ಇರತಕ್ಕಂಥ ಬಸವಾದಿ ಶರಣರು ಯಾರು ನಿಜವಾಗಿ ಬಸವಣ್ಣನ ವಿಚಾರಗಳನ್ನು ಮೈಗೂಡಿಸ್ಕೊಂಡಿದ್ದಾರೋ, ಈ ಮೌಢ್ಯ, ಈ ಸನಾತನವಾದ, ಈ ಹಿಂದುತ್ವ ಇದನ್ನು ವಿರೋಧ ಮಾಡ್ತಕ್ಕಂಥ ಬಂದಿರತಕ್ಕಂಥ ಬಸವಾದಿ ಶರಣರು ಕೂಡ ಈ ಒಂದು ಹೋರಾಟದಲ್ಲಿ ಕೈ ಜೋಡಿಸಬೇಕು ಅಂತ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ, ಈ ಸುದ್ದಿ ಮಾಧ್ಯಮದವರ ಮೂಲಕ ನಮ್ಮೆಲ್ಲರ ಪರವಾಗಿ ನಾನು ಮನವಿ ಮಾಡಿಕೊಡ್ತೀನಿ. ಜೈ ಭೀಮ್. ಒಂದು ಪತ್ರಿಕೆ ಪ್ರಕಟಣೆಯ ಉದ್ದೇಶ ಏನಂತಂದರೆ, ಈ ನಮ್ಮ RSSದವರು ನಮ್ಮ ಈಗಾಗಲೇ ನಮ್ಮ ಬಾಬು ಟೈಗರ್ ಅವರು ಆಗ ಎಲ್ಲ ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಏನಪ್ಪ ಅಂದ್ರೆ RSS ಅವ್ರ ಮೇಲೆ ಅಸಂವಿಧಾನಿಕ ಪದಗಳನ್ನ ಬಳಸಿ ಅವಹೇಳನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಬರೋ 20ನೇ ತಾರೀಕಿಗೆ ಏನಪ್ಪ ಅಂದ್ರೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಹುಮನಾಬಾದಲ್ಲಿ. ಹುಮನಾಬಾದ್ ಬಂದ್ ಕರೆ ಕೊಡ್ತಾ ಇದ್ದೀವಿ. ಅದಕ್ಕೆ ಎಲ್ಲ ದಲಿತ ಪರ ಸಂಘಟನೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂಥೇಳಿ ತಮ್ಮಲ್ಲಿ ನಾನು ಹಾರ್ದಿಕವಾಗಿ ಮನವಿ ಮಾಡ್ತಾ ಇದ್ದೀನಿ. जय 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 भीम, जय भीम, जय भीम, जय 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 भीम, जय भीम, जय भीम, जय 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 भीम, जय भीम, जय भीम. प्रियांक
ಖರ್ಗೆ ಅವರಿಗೆ, ನಮ್ಮ ನೆಚ್ಚಿನ ನಾಯಕ ಪ್ರಿಯಾಂಕ್ ಖರ್ಗೆ ಅವರಿಗೆ, ನಮ್ಮ ನೆಚ್ಚಿನ ನಾಯಕ ಪ್ರಿಯಾಂಕ್ ಖರ್ಗೆ ಅವರಿಗೆ. ಬ್ಯಾನ್ ಕರೋ ಬ್ಯಾನ್ ಕರೋ ಬ್ಯಾನ್ ಕರೋ ಬ್ಯಾನ್ ಕರೋ, ಬಂದ್ ಮಾಡಿ ಬಂದ್ ಮಾಡಿ ಬಂದ್ ಮಾಡಿ ಬಂದ್ ಮಾಡಿ.